ಮೊನ್ನೆ ತಡರಾತ್ರಿ ಭಾರತದ ಮಿಲಿಟರಿ ಪಡೆಗಳು ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನದಲ್ಲಿ ಇದ್ದ 9 ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿದೆ. ಭಾರತದ ಸೈನಿಕರು ಪಾಕಿಸ್ತಾನದ ವಾಯು ಪ್ರವೇಶಿಸದೆ ವಿವಿಧ ರೀತಿಯ ಕ್ಷಿಪಣಿಗಳ ಮೂಲಕ ನಿರ್ದಿಷ್ಟ ಸ್ಥಳಗಳನ್ನು ಗುರಿ ಮಾಡಿದ್ರು. ಜನರಿಗೆ ಹಾನಿಯಾಗದಂತೆ ಕೇವಲ ಉಗ್ರರಿರುವ ಕಟ್ಟಡವನ್ನ ಟಾರ್ಗೆಟ್ ಮಾಡಿದ್ರು. ಭಾರತ ವಾಯುಪಡೆಯ ಬತ್ತಳಿಕೆಯಲ್ಲಿರುವ ಸ್ಕಾಲ್ಪ್ ಕ್ಷಿಪಣಿ, ಹ್ಯಾಮರ್ ಬಾಂಬ್ ಮತ್ತು ಲೈಟರಿಂಗ್ ಮ್ಯೂನಿಷ್ಗಳನ್ನು ಆಪರೇಷನ್ ಸಿಂಧೂರದಲ್ಲಿ ಬಳಸಲಾಗಿತ್ತು. ಈ ಒಂದು ಕಾರ್ಯಾಚರಣೆಯಲ್ಲಿ ಹ್ಯಾಮರ್ ಬಾಂಬ್ ಮತ್ತು ಮ್ಯೂನಿಷ್ಗಳ ತಯಾರಿಕೆಯಲ್ಲಿ ಬೆಂಗಳೂರಿನ ಕಂಪನಿಗಳ ಪಾತ್ರ ಇರುವುದು ಪ್ರತಿಯೊಬ್ಬ ಕನ್ನಡಿಗನು ಹೆಮ್ಮೆ ಪಡುವಂತಹ ವಿಚಾರ. ಬೆಂಗಳೂರಿನ ಕಂಪನಿಗಳು ಯಾವುದು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಭಾರತದ ಮಿಲಿಟರಿಗಾಗಿ ಸರಬರಾಜು ಮಾಡಲಾಗುವ AASM ಹ್ಯಾಮರ್ ಬಾಂಬ್ಗಳನ್ನು ಭಾರತದಲ್ಲಿಯೇ ಸಾಫ್ರಾನ್ ಸಹಯೋಗದಲ್ಲಿ ಬೆಂಗಳೂರಿನ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಸಂಸ್ಥೆ ತಯಾರಿಸುತ್ತದೆ. ಇನ್ನು ಆಪರೇಷನ್ ಸಿಂಧೂರದಲ್ಲಿ ಲೈಟರಿಂಗ್ ಮ್ಯೂನಿಷ್ಗಳನ್ನು ಬಳಸಲಾಗಿತ್ತು. ಈ ಮ್ಯೂನಿಷ್ ತಯಾರಿಕೆಯಲ್ಲಿ ಬೆಂಗಳೂರಿನ ನ್ಯೂ ಸ್ಪೇಸ್ ರಿಸರ್ಚ್ ಭಾಗಿಯಾಗಿತ್ತು.